ಪವಿತ್ರ ಫೋನ್ ಯಾಕೆ ತೆಗಿತಾ ಇಲ್ಲ? ನಂಗೆ ಯಾಕೋ ಇವ್ರ ಮೇಲೆ ಅನುಮಾನ ಬರ್ತಿದೆ. ಪವಿತ್ರ ಅವರು ಇಲ್ಲಿಗೆ ಬಂದಿದ್ದು ಇದ್ದಕ್ಕಿದ್ದಾಗೆ ಮಾಯ ಆಗಿದ್ ನೋಡಿದ್ರೆ ಇದ್ರಲ್ಲಿ ಏನೋ ವಿಷಯ ಇದೆ ಅನ್ಸ್ತಿದೆ. ನೀವ್ ಈ ತರ ಮಾಡಿದಕ್ಕೇನೆ ಅಂತರ ಅವ್ರು ನಿಮ್ಮನ್ನ ಬಿಟ್ಟು ಹೋಗಿರೋದು. ಅಂತರ ವಿಷಯ ಪವಿತ್ರ ಅವ್ರಿಗೂ ಗೊತ್ತಾಗಿದೆ ಅನ್ಸುತ್ತೆ. ಸೊ ಇವಾಗ ಪವಿತ್ರ ಅವರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಅಂದ್ರೆ ವಿಕ್ರಮ್ ಹೇಳ್ದಾಗೆ ಪವಿತ್ರ ಜೀವಕ್ಕೂ ಅಪಾಯ ಇದೆಯಾ? ಒಂದ್ಸಲ ನಾನೇ ಪವಿತ್ರ ಮನೆ ಹತ್ರ ಹೋಗಿ ನೋಡ್ಕೊಂಬರಲ್ಲ. ಬಟ್ ಮೀಟಿಂಗ್ ಬಿಟ್ಟು ಹೇಗೆ ಹೋಗೋದು? ನಾನೇ ಇವ್ರ ಹತ್ರ ನೇರವಾಗಿ ಕೇಳ್ಬಿಡ್ಲಾ? ಇಲ್ಲ, ಒಂದ್ಸಲ ಹೋಗಿ ನೋಡ್ಕೊಂಬರೋದೇ ಸರಿ ಅನ್ನಿಸ್ತಾ ಇದೆ. ದೇವ್ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಎಲ್ಲ ಕರ್ಕೊಂಡು ಹೋಗ್ತಿದ್ದೀರಾ ದೇವ್? ಹೇಳ್ತೀನಿ ಬಾ ಪವಿತ್ರ. ಹೇಳಿ ದೇವ್. ನಿಂತ್ಕೊಳ್ಳಿ. ಏನಾಯ್ತು? ನಂಗೆ ಸತ್ಯ ಗೊತ್ತಾಗ್ಬೇಕು. ಯಾವ ಸತ್ಯ? ಪವಿತ್ರಾಗ ಏನಾಗಿದೆ, ಅವ್ರಿಗೆ ಯಾರು ಏನ್ ಮಾಡಿದ್ದಾರೆ, ಇದ್ರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದೆ ಅಂತ ನಂಗೆ ಗೊತ್ತಾಗ್ಬೇಕು. ನೀನು ಏನು ಮಾತಾಡ್ತಿದ್ಯಾ ಅನ್ನೋದ್ರ ಬಗ್ಗೆ ಐಡಿಯಾನೇ ಇಲ್ಲ ನನಗೆ. ಹೇಳ್ತೀನಿ, ನಾನೇ ಹೇಳ್ತೀನಿ. ನಿನ್ನೆ ಪವಿತ್ರ ಅವ್ರ ಮೇಲೆ ಕೋಪ ಮಾಡ್ಕೊಂಡ್ರಿ, ಬಾಯಿಗೆ ಬಂದಾಗ ಬೈದ್ರಿ, ವಾರ್ನಿಂಗ್ ಕೂಡ ಕೊಟ್ರಿ. ಇದನ್ನೆಲ್ಲ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ನಿನ್ನೆ ಹಾಗೆ ಹೋದವರು ಇವತ್ತು ಕಣ್ಣೀರು ಹಾಕೊಂಡು ಬಂದ್ರು. ಈಗ ಇದಕ್ಕಿದ್ದಾಗೆ ಕಾಣಿಸ್ತಿಲ್ಲ. ಇದಕ್ಕೆಲ್ಲ ನೀವೇ ತಾನೇ ಕಾರಣ. ತಲೆ ಕೆಟ್ಟಿದ್ಯಾ ನಿನ್ಗೆ? ವಿಷಯ ತಿಳ್ಕೊಳ್ದೆ ಏನೇನೋ ತಲಾಟೆ ಮಾತಾಡಬೇಡ, ಬೈಸ್ಕೋತ್ಯಾ. ನೀವು ಬೈದ್ರೆ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀನಿ ಅನ್ಕೊಂಡ್ರಾ? ನಂಗೆ ಸತ್ಯ ಗೊತ್ತಾಗೋವರೆಗೂ ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ನಿಮ್ಮ ಸೀಕ್ರೆಟ್ ಆಪರೇಷನ್ ಬಗ್ಗೆ ನೀವೇ ಹೇಳ್ತೀರೋ ಇಲ್ಲ ನಾನೇ ಕಂಡುಹಿಡಿಲೋ? ಹುಚ್ಚುಚ್ಚಂಗೆಲ್ಲ ಮಾತಾಡಬೇಡ. ಪವಿತ್ರನ ನಾನು ಮೀಟ್ ಮಾಡಲಿಲ್ಲ ಅಂತ ಹೇಳ್ತಿದ್ದೀನಿ ತಾನೆ. ಅವಳು ಬಂದಾಗ ನಾನು ಮೀಟಿಂಗಲ್ಲಿ ಬಿಸಿ ಇದೆ. ಮುಗಿಸ್ಕೊಂಬಂದು ನೋಡಿದ್ರೆ ಅವಳು ಇರಲಿಲ್ಲ. ಎಷ್ಟೆಲ್ಲ ಹೇಳ್ಬೇಕು ನನಗೆ? ಅದೇ ನನಗೂ ಅನುಮಾನ. ಏನೋ ಟೆನ್ಷನಲ್ಲಿ ಹೇಳಬೇಕು ಅಂತ ಬಂದವರು ಹೇಳ್ದೆ ಕೇಳ್ದೆ ಹೋಗಿದಾರಂದ್ರೆ ಏನರ್ಥ? ನಾನು ನೀರು ತರೋ ಗ್ಯಾಪಲ್ಲಿ ಏನೋ ಆಗಬಾರ್ದಾಗಿ ಅವ್ರೇನೋ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಅರ್ಥ ತಾನೆ? ಯಾರು ತೊಂದರೆ ಕೊಟ್ರು, ಯಾಕೆ ತೊಂದರೆ ಕೊಟ್ರು ಅಂತ ಕಂಡಿಡಿಬೇಕಷ್ಟೇ. ಆ್ಯಕ್ಚುಲಿ ಲೀಲಾ ಹೇಳಿದ್ರಲ್ಲೂ ಪಾಯಿಂಟ್ ಇದೆ. ನಿನ್ನೆ ನಾನು ಅವಳಿಗೆ ಬೈದೆ, ಆದರೂ ಇಲ್ಲಿಗೆ ಬಂದಿದ್ದಾಳೆ. ನನ್ನನ್ನು ಮೀಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾಳೆ. ಮುಖದಲ್ಲಿ ಗಾಬರಿನೂ ಇತ್ತು. ನನ್ನನ್ನು ಮೀಟ್ ಮಾಡದೆ ಹೋಗಿದ್ದಾಳೆ ಅಂದರೆ ಅವಳೇ ಹೋದ್ಲಾ ಅಥವಾ ಬೇರೆ ಏನಾರ ನಡೆದಿರ್ಬೋದಾ? ದೇವ್, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೀರಾ ನನ್ನ? ನೋಡ್ ಪವಿತ್ರ, ಎಷ್ಟು ಚೆನ್ನಾಗಿದೆಲ್ಲ. ಇದು ಹಾಲು, ಅದು ಟಿವಿ ಕ್ಯಾಬಿನೆಟ್ ಬರುತ್ತಲ್ಲಿ, ಮತ್ತೆ ಇಲ್ಲಿ ಎಲ್ ಶೇಪ್ ಸೋಫಾ ಬರುತ್ತೆ ನೋಡು. ಇಲ್ಲೇ ಟೀಪಾಯ್ ಒಂದು ಬರುತ್ತೆ. ಬಾ ಇಲ್ಲಿ ನೋಡು ಪವಿತ್ರ, ಇದು ಕಿಚನ್ನು. ಇಲ್ಲಿ ಸ್ಟವ್ ಬರುತ್ತೆ. ವೆಂಟಿಲೇಷನ್ ನೋಡಿ ಎಷ್ಟು ಸಖತ್ತಾಗಿದೆ. ಇಲ್ಲೇ ಚಿಮ್ನಿ ಬರುತ್ತೆ. ಗ್ಯಾಸು ಕೆಳಗಿರುತ್ತೆ. ಪ್ರಾಬ್ಲಮ್ ಏನಿಲ್ಲ. ಬಾ ಇಲ್ಲಿ. ನೋಡಿ ಪವಿತ್ರ, ಇದು ಬಾಲ್ಕನಿ. ನಾನು ನೀನು ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಇದು ಮಾಸ್ಟರ್ ಬೆಡ್ರೂಮು. ಇಲ್ಲಿ ನಮ್ದು ನಿಂದು ಫೋಟೋ ಬರುತ್ತೆ. ಅದು ಅಟ್ಯಾಚ್ ಬಾತ್ರೂಮು. ಚೆನ್ನಾಗಿದೆ ಅಲ್ಲ? ದೇವ್, ಏನ್ ಹೇಳ್ತಿದ್ದೀರಾ? ನಂಗೆ ಒಂದು ಅರ್ಥ ಆಗ್ತಿಲ್ಲ. ಬಾ ಪವಿತ್ರ, ನಿನಗೆ ಲಿಫ್ಟ್ ತೋರಿಸ್ತೀನಿ. ಏನಿಲ್ಲ, ಜಸ್ಟ್ 15 to 20 ಸ್ಟೆಪ್ಸ್ ಅಷ್ಟೇ. ನಿನ್ ಕಾಲೇ ನೋವಲ್ಲ ಪವಿತ್ರ, ಇಲ್ಲೇ ಇರೋದು. ಬಾ. ಅಲ್ಲ ದೇವ್, ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಾ ಇದ್ದೀರಾ? ನಾವು ಮಾತಾಡಕ್ ಬಂದಿರೋ ವಿಷಯನ ನೀವು ಹೇಳ್ತಾ ಇರೋದು. ಬಾ ಪವಿತ್ರ. ನೋಡ್ ಪವಿತ್ರ, ಅದೇ ಲಿಫ್ಟ್. ಅಲ್ಲ ದೇವ್, ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಾ ಇದ್ದೀರಾ ನೀವು?
ನಾವಿಬ್ರು ಬಾಳಿ ಬದುಕಬೇಕಾಗಿರೋ ಫ್ಲ್ಯಾಟ್ ಅದು. ಆದರೆ ನನ್ನ ಜೊತೆ ಬದುಕೋದಕ್ಕೆ ಇಷ್ಟಪಡ್ತಿಲ್ಲ. ಅದಕ್ಕೆ ನಿನಗೆ ಅಂತ ತಗೊಂಡಿರೋ ಫ್ಲ್ಯಾಟ್ನ ಕೊನೆಯದಾಗಿ ನಿನಗೆ ತೋರಿಸಿ ನಾನು ಇಲ್ಲ ಸತ್ತೋಗೋಣ ಅಂತ ಬಂದೆ. ದೇವ್, ನನಗೆ ಬೇರೆ ದಾರಿನೇ ಗೊತ್ತಾಗ್ತಾ ಇಲ್ಲ ಪವಿತ್ರ. ನಾನು ಮಾಡಿರೋ ತಪ್ಪೆಲ್ಲ ಎಲ್ರಿಗೂ ಗೊತ್ತಾಗಿ ಎಲ್ರ ಕೈಲೂ ಚೀತು ಅಂತ ಬೈಸ್ಕೊಂಡು ಆ ಏಜೆ ಕೈಲಿ ಸಾಯೋ ಬದಲು ನಿನ್ನ ಕಣ್ಮುಂದೆನೆ ಈ ಕ್ಷಣ ಪ್ರಾಣ ಬಿಡ್ತೀನಿ. ನಾನು ಮಾಡಿರೋ ತಪ್ಪಿಗೆ ಇದೇ ಸರಿಯಾದ ಪ್ರಾಯಶ್ಚಿತ್ತ. ನನ್ನನ್ನು ಕ್ಷಮಿಸು ಪವಿತ್ರ. ನನಗೇನು ಬದುಕೋ ಯೋಗ್ಯತೆ ಇಲ್ಲ. ದೇವ್, ದೇವ್ ಎಂತ ಕೆಲಸ ಮಾಡ್ತಿದ್ದೀರಾ? ನಿಂತ್ಕೊಳ್ಳಿ ದೇವ್, ನಿಂತ್ಕೊಳ್ಳಿ. ಬಿಡಿ ಪವಿತ್ರ, ಬಿಡಿ. ಪ್ಲೀಸ್ ದೇವ್, ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ನನ್ನ ಮಾತು ಕೇಳಿ ದೇವ್. ಏನ್ ಮಾಡೋದಕ್ಕೆ ಹೊರಟಿದ್ದೀರಾ ನೀವು? ನನಗೆ ಚಿಲ್ಟ್ ಕಾಡ್ತಿದೆ ಪವಿತ್ರ. ನಿನ್ನಂತವಳು ಮೋಸ ಮಾಡಬಾರ್ದಿತ್ತು ನಾನು. ನೀನು ಕ್ಷಮಿಸೋಕೆ ಆಗದೆ ಇರೋಂಥ ದೊಡ್ಡ ತಪ್ಪು ಮಾಡಿದ್ದೀನಿ ನಾನು. ಸಾವೇ ನನಗೆ ಸರಿಯಾದ ದಾರಿ. ನಾನು ಸಾಯ್ತೀನಿ. ದೇವ್ ಪ್ಲೀಸ್, ನಾನು ನಿಮ್ಮನ್ನು ಕ್ಷಮಿಸ್ತೀನಿ. ನಿಜವಾಗ್ಲೂ ನೀವು ನಾನು ಹೇಳ್ದಾಗೆ ಕೇಳ್ತೀನಿ ಅಂದ್ರೆ, ನೀವು ಮಾಡಿರೋ ತಪ್ಪನ್ನೆಲ್ಲ ಸರಿ ಮಾಡ್ಕೊಳ್ತೀನಿ ಅಂತ ನನ್ಗೆ ಮಾತು ಕೊಡೋದಾದ್ರೆ ಖಂಡಿತವಾಗ್ಲೂ ನಾನು ನಿಮ್ಮನ್ನ ಕ್ಷಮಿಸ್ತೀನಿ. ನನ್ನಾಣೆ, ನಿನ್ನಾಣೆ, ನಾನು ಮಾಡಿರೋ ತಪ್ಪನ್ನೆಲ್ಲ ಸರಿ ಮಾಡ್ಕೊಳ್ತೀನಿ. ಅಷ್ಟೇ ಅಲ್ಲ ಪವಿತ್ರ, ಇನ್ ಯಾವತ್ತೂ ಇಂಥ ತಪ್ಪುಗಳನ್ನು ಮಾಡಲ್ಲ. ನೀನು ಹೇಗೆ ಹೇಳ್ತೀಯೋ ಹಾಗೆ ಕೇಳ್ತೀನಿ ನಾನು. ಸರಿನಾ? ಸರಿ, ನಾನು ಈಗಲೇ ಏಜೆಗೆ ಕಾಲ್ ಮಾಡ್ತೀನಿ. ಯಾಕೆ? ಇವತ್ತೇ, ಈಗಲೇ ನೀವು ಮಾಡಿರೋ ತಪ್ಪನ್ನ ಸರಿ ಮಾಡೋದಕ್ಕೆ. ಅವ್ರನ್ನ ಇಲ್ಲಿಗೆ ಕರೆಸಿ ಎಲ್ಲ ಸತ್ಯ ಹೇಳ್ಬಿಡೋಣ. ನೀವು ಎಲ್ಲ ವಿಷಯನೂ ಹೇಳ್ಬಿಡಿ ದೇವ್. ನಾನು ನಿಮ್ಮ ಪರವಾಗಿ ಕ್ಷಮೆ ಕೇಳ್ತೀನಿ. ಹಲೋ ಪವಿತ್ರ, ಹೇಳಮ್ಮ. ನಾನು ಫೋನ್ ಮಾಡಿದೆ, ನೀನು ಪಿಕ್ಕೇ ಮಾಡಲಿಲ್ಲ. ಇಲ್ಲಿಗೆ ಬಂದವಳು ಇದ್ದಕ್ಕಿದ್ದಂಗೆ ಹೊರಟೋದಿಲ್ಲ, ಯಾಕೆ? ಏಜೆ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು.